ಕಲ್ಪಾತಿ ಕೇರಳದ ಪಾಲಕ್ಕಾಡು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಒಂದು ಅಪೂರ್ವ ಬ್ರಾಹ್ಮಣ ಗ್ರಾಮ. ಕಲ್ಪಾತಿ ಎಂಬ ಪಾವನ ನದಿಯ ದಂಡೆಯಲ್ಲಿರುವ ಪ್ರಶಾಂತ ಸುಂದರ ಗ್ರಾಮ. ಈ ಗ್ರಾಮದ ಕೇಂದ್ರ ಬಿಂದು ಅಂದ್ರೆ ಅದೇ ಈ ಕಲ್ಪಾತಿ ನದಿ ಕಿನಾರೆಯಲ್ಲಿರುವ ಪುರಾತನ ಪ್ರಸಿದ್ಧವಾದ ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವನಾಥ ದೇವಾಲಯ. ಸುಮಾರು 700 ವರ್ಷಗಳಷ್ಟು ಹಿಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ತುಕಡಿ ಆಕ್ರಮಣ ಭಯದಿಂದ ತಮಿಳುನಾಡಿನ ತಂಜಾವೂರು, ಕುಂಭಕೋಣಂ, ಮೈಲಾಡುದುರೈ ಪ್ರದೇಶಗಳಿಂದ ಪಲಾಯನಗೈದು ಬಂದ ತಮಿಳು ಬ್ರಾಹ್ಮಣರು ಬಂದು ನೆಲೆಸಿದ ಈ ಗ್ರಾಮ ಮುಂದೆ ಅವರದ್ದೇ ಆದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಂಡು ಕಲ್ಪಾತಿ ಎಂಬ ಒಂದು ವಿಶಿಷ್ಟ ಗ್ರಾಮವಾಗಿ ಬೆಳೆಯಿತು. ಈ ಪಾಲಕ್ಕಾಡು ಪಟ್ಟಣ ಈಗ ಕೇರಳ ರಾಜ್ಯದಲ್ಲಾಗಿದ್ರು ತಮಿಳುನಾಡಿನೊಂದಿಗೆ ಗಡಿ ಹೊಂದಿಕೊಂಡಿರುವ ಕಾರಣ ಮಲಯಾಳಂ ಜೊತೆಗೆ ತಮಿಳು ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಬೆಳೆದ ಪಟ್ಟಣ. ಇಲ್ಲಿಯ ಜನರ ಮನಸ್ಸಿನಲ್ಲಿ ಕಲ್ಪಾತಿ ಗ್ರಾಮದ ಬಗ್ಗೆ, ವಿಶ್ವನಾಥ ಸನ್ನಿಧಿಯ ಬಗ್ಗೆ ವಿಶಿಷ್ಟವಾದ ಭಕ್ತಿಪೂರ್ವಕವಾದ ಸ್ಥಾನ ಇದೆ. ಗ್ರಾಮದುದ್ದಕ್ಕೂ ಕಾಣಸಿಗುವ ಸುಂದರ ರಥಬೀದಿಗಳು, ಈ ರಥಬೀದಿಯ ಕೆಲೆಗಳಲ್ಲೂ ಇರುವ ಬ್ರಾಹ್ಮಣ ಅಗ್ರಹಾರಗಳು, ಬಗೆ ಬಗೆಯ ರಂಗೋಲಿಗಳಿಂದ ಅಲಂಕೃತವಾದ ಈ ಅಗ್ರಹಾರಗಳ ಮುಂಭಾಗಗಳು. ಮುಂಜಾನೆ ಈ ರಥಬೀದಿಯಲ್ಲಿ ನಡೆಯುತ್ತಿರಬೇಕಾದರೆ ಇವೆಲ್ಲವೂ ನಯನ ಮನೋಹರ. ವೆಂಕಟೇಶ ಸುಪ್ರಭಾತದ ಮಾಧುರ್ಯವನ್ನು ಆಲಿಸುತ್ತಾ ವಿಶ್ವನಾಥನ ನಾಮಸ್ಮರಣೆಯೊಂದಿಗೆ ಅತಿ ಮುಂಜಾನೆ ಎದ್ದೇಳುವ ಈ ಗ್ರಾಮದ ಸೊಬಗೆ ಒಂದು ಬೇರೆ. ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಇಲ್ಲಿ ನಡೆಯುವ ರಥೋತ್ಸವ ಕಲ್ಪಾತಿ ರಥೋತ್ಸವ ಎಂದೇ ಜಗತ್ಪ್ರಸಿದ್ಧ. ಇದು ಇಲ್ಲಿಯ ಪ್ರಧಾನ ಉತ್ಸವ ಕೂಡ ಹೌದು. ಈ ಉತ್ಸವ ಕಲ್ಪಾತಿ ಜನರ ಜೀವನದ ಒಂದು ಭಾಗ ಅಂದ್ರೂ ತಪ್ಪಾಗಲಾರದು. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಿಂದನೇ ಇದರ ತಯಾರಿ ಸಂಭ್ರಮ ಇಲ್ಲಿ ಆರಂಭವಾಗುತ್ತದೆ. ಇಂತಹ ಕಲ್ಪಾತಿ ಎಂಬ ಗ್ರಾಮವನ್ನೇ ಬೆಚ್ಚಿ ಬೀಳಿಸುವ ಒಂದು ಘಟನೆ ಅಂದು ಅಲ್ಲಿ ನಡೆದಿತ್ತು. ಸುಮಾರು 36 ವರ್ಷಗಳಷ್ಟು ಹಿಂದಿನ ಕಥೆ. 1989 ಸೆಪ್ಟೆಂಬರ್ ತಿಂಗಳ ಆರಂಭ. ಕಲ್ಪಾತಿ ಗ್ರಾಮ ದೇವಾಲಯ ರಥೋತ್ಸವದ ಆರಂಭಿಕ ತಯಾರಿಯಲ್ಲಿತ್ತು. ವಾಡಿಕೆಯಂತೆ ದೇವಾಲಯದ ಪ್ರಧಾನ ಅರ್ಚಕರು ಅತಿ ಮುಂಜಾನೆ 4 ಗಂಟೆಗೆ ಬಂದು ದೇವಾಲಯದ ಪ್ರಧಾನ ದ್ವಾರವನ್ನು ತೆರೆಯುತ್ತಾರೆ. ತಮ್ಮ ದಿನಚರಿಯಂತೆ ಪಕ್ಕದ ಕಲ್ಪಾತಿ ನದಿಗೆ ಸ್ನಾನಕ್ಕಾಗಿ ಮೆಟ್ಟಿಲುಗಳು ಇಳಿಯುತ್ತಾರೆ. ಮುಂಜಾನೆ ಸೂರ್ಯೋದಯಕ್ಕೂ ಮೊದಲಿನ ಹೊತ್ತು ಆಗಿದ್ದರಿಂದ ಕತ್ತಲು ಇನ್ನೂ ವ್ಯಾಪಿಸಿತ್ತು. ಸ್ನಾನಾದಿ ಪ್ರಾತಃ ಕರ್ಮಗಳನ್ನ ಮುಗಿಸಿ ಅರ್ಧ ಗಂಟೆಯೊಳಗೆ ದೇಹ ಶುದ್ಧಿಯೊಂದಿಗೆ ಅವರು ದೇವಳದ ಒಳ ಮರಳಿ ಪ್ರವೇಶಿಸುತ್ತಾರೆ. ತಕ್ಷಣ ಮಂದ ಬೆಳಕಿನಲ್ಲಿ ಅವರು ಆ ದೃಶ್ಯವನ್ನು ಕಂಡು ಬೆಚ್ಚಿ ಬೀಳ್ತಾರೆ. ಶಿವ ಶಿವ ಎಂದು ಉದ್ಗರಿಸುತ್ತಾರೆ. ಗರ್ಭಗುಡಿಯ ಪಕ್ಕ ಬಲಭಾಗದಲ್ಲಿ ದೇವಸಭಾ ಎಂಬ ಕೋಣೆಯ ಬೀಗವನ್ನ ಮುರಿದು ಹಾಕಲಾಗಿದೆ. ಅದರೊಳಗೆ ಭದ್ರವಾಗಿ ಇರಿಸಿದ್ದ ರಥೋತ್ಸವ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದ ಅತಿ ಪುರಾತನ 10 ವಿಗ್ರಹಗಳಲ್ಲಿ 7 ವಿಗ್ರಹಗಳನ್ನ ಯಾರೋ ಕದ್ದೊಯ್ದಿದ್ದಾರೆ. ಕೇವಲ ಒಂದಷ್ಟು ನಿಮಿಷಗಳ ಒಳಗೆ ನಡೆದ ಒಂದು ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ ಕಲ್ಪಾತಿ ವಿಶ್ವನಾಥ ಕ್ಷೇತ್ರದ ವಿಗ್ರಹ ಅಪಹರಣದ ಕಥೆ. ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ. ಆ ಪ್ರಧಾನ ಅರ್ಚಕರು ಅಂದು ಮುಂಜಾನೆ ಬಂದು ದೇವಳದ ಬಾಗಿಲು ತೆರೆದು ಒಳ ಪ್ರವೇಶಿಸಬೇಕಾದರೆ ಅಲ್ಲಿ ಎಲ್ಲವೂ ಯಥಾಸ್ಥಿತಿಯಲ್ಲೇ ಇತ್ತು. ಅಸ್ವಾಭಾವಿಕವಾಗಿ ಏನೂ ಇರಲಿಲ್ಲ. ಆ ಉತ್ಸವ ವಿಗ್ರಹವನ್ನು ಭದ್ರವಾಗಿ ಇರಿಸಿದ್ದ ಗರ್ಭಗುಡಿಯ ಬಲಭಾಗದಲ್ಲಿರುವ ದೇವಸಭಾ ಎಂಬ ಆ ಸ್ಟ್ರಾಂಗ್ ರೂಮ್ ಭದ್ರವಾಗಿ ಬೀಗ ಹಾಕಿಯೇ ಇತ್ತು. ಯಾರ ಇರುವಿಕೆಯೂ ಅವರ ಗಮನಕ್ಕೆ ಬರಲಿಲ್ಲ. ಆ ಪ್ರಧಾನ ಅರ್ಚಕರು ಮುಳುಗಿ ಎದ್ದು ಸ್ನಾನ ಮಾಡಿ ಪ್ರಾತಃ ಕರ್ಮಗಳನ್ನ ಮುಗಿಸಿ ಬರುವಷ್ಟರಲ್ಲಿ, ಅಂದ್ರೆ ಒಂದಷ್ಟು ಮಿನಿಟುಗಳೊಳಗೆ, ಹೆಚ್ಚಂದ್ರೆ ಅರ್ಧ ಗಂಟೆಯೊಳಗೆ ಈ ಕೆಲಸವನ್ನ ಮಾಡಿ ಮುಗಿಸಿ ದೇವಸಭಾ ಎಂಬ ವಿಗ್ರಹವನ್ನ ಇರಿಸಿದ್ದ ಆ ಗುಡಿಯ ಬೀಗವನ್ನ ಮುರಿದು ಯಾರಿಗೂ ಕಾಣದಂತೆ
7 ವಿಗ್ರಹಗಳೊಂದಿಗೆ ಪರಾರಿಯಾಗಿದ್ದಾರೆ ಎಂದಾದರೆ ಆ ಕಳ್ಳ ಅಥವಾ ಕಳ್ಳರ ತಂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಯೇ ಬಂದಿರಬೇಕು. ಬಹುಶಃ ದೇವಳದ ಪ್ರಧಾನ ಬಾಗಿಲಿನ ಬೀಗವನ್ನು ಮುರಿಯಲು ಸಾಧ್ಯವಿಲ್ಲ ಎಂಬ ಅನುಮಾನ ಆ ಕಳ್ಳರಿಗೆ ಇದ್ದಿರಬಹುದು. ಆದ್ದರಿಂದಲೇ ಆಗಿರಬಹುದು ಈ ಹೊತ್ತನ್ನ ಅವರು ತಮ್ಮ ಕೆಲಸಕ್ಕಾಗಿ ಕಾದಿಟ್ಟಂತಹದ್ದು. ಆದ್ದರಿಂದಲೇ ಆಗಿರಬಹುದು ಅರ್ಚಕರು ಬಂದು ಬಾಗಿಲು ತೆರೆಯುವಷ್ಟು ಹೊತ್ತು ಅವರಲ್ಲಿ ಕಾದು ಕುಳಿತದ್ದು. ಈ ದೇವಾಲಯದ ಪ್ರತಿ ವಿವರವನ್ನು, ದಿನಚರಿಯನ್ನು, ಅಲ್ಲಿಯ ಒಂದೊಂದು ಇರುವಿಕೆಯನ್ನು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ತಿಳಿದವರೇ ಈ ಕಳ್ಳರು ಎಂದು ಪೊಲೀಸರು ಪ್ರಥಮ ದೃಷ್ಟಿಯ ಅನುಮಾನಕ್ಕೆ ಬರುತ್ತಾರೆ. ಅಂತೆಯೇ ಕೇವಲ ಅರ್ಧ ಗಂಟೆಯೊಳಗೆ 7 ವಿಗ್ರಹಗಳನ್ನ ಸಾಗಿಸಿದ್ದಾರೆ ಎಂದಾದರೆ ಕಳ್ಳರ ಒಂದು ತಂಡ ಆಗಿರಬಹುದು ಈ ಕುಕೃತ್ಯವನ್ನು ಎಸಗಿದ್ದು ಎಂದು ತೀರ್ಮಾನಕ್ಕೆ ಬರುತ್ತಾರೆ. 14ನೇ ಶತಮಾನದಲ್ಲಿ ಆ ಊರಿನ ಲಕ್ಷ್ಮೀ ಅಮ್ಮಾಳ್ ಹಾಗೂ ವೆಂಕಟಯ್ಯರ್ ದಂಪತಿಯರು ಕಾಶಿ ಯಾತ್ರೆ ಕೈಗೊಳ್ಳುತ್ತಿರಬೇಕಾದರೆ ಅವರಿಗೆ ಕಾಶಿಯಿಂದ ಶಿವಲಿಂಗ ಒಂದು ಲಭಿಸುತ್ತದೆ. ಈ ಶಿವಲಿಂಗವನ್ನ ಲಕ್ಷ್ಮೀ ಅಮ್ಮಾಳ್ ಅವರು ತಮ್ಮ ಗಂಡನ ಸಹಾಯದಿಂದ ಕಲ್ಪಾತಿ ನದಿ ತೀರದಲ್ಲಿ ಸೂಕ್ತವಾದ ಸ್ಥಾನದಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ. ಇಂತಹ ಪಾವನವಾದ ದೇವಾಲಯ ಕಲ್ಪಾತಿಯ ಗ್ರಾಮದ ಜನರಿಗೆ ಆ ಕಾಲದಿಂದಲೂ ತಮ್ಮ ಜೀವನದ ಒಂದು ಭಾಗವೇ ಹೌದು. ವಿಗ್ರಹ ಕಳ್ಳತನದ ಸುದ್ದಿ ಕೇಳುತ್ತಿದ್ದಂತೆಯೇ ಸುತ್ತಮುತ್ತಲಿನ ಊರುಗಳಿಂದಲೂ ಜನ ಓಡೋಡಿ ಬರುತ್ತಾರೆ. ಮುಂಜಾನೆ ಪ್ರಭಾತ ಸೂರ್ಯನು ಉದಯಿಸುತ್ತಿರಬೇಕಾದರೆ ಆ ದೇವಾಲಯದ ಸುತ್ತಲೂ ನೂರಾರು ಸಾವಿರಾರು ಭಕ್ತರು ನೆರೆದಿದ್ದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ತಂಡ ಅದಾಗಲೇ ತನಿಖೆ ಆರಂಭ ಮಾಡುತ್ತದೆ. ಸಂಬಂಧಪಟ್ಟವರ ಹೇಳಿಕೆಯನ್ನು ಪಡೆದುಕೊಳ್ಳಲಾಗುತ್ತದೆ. ಈ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಯಾವುದೇ ಭಾಗದಿಂದಲೂ ಯಾವ ರೀತಿಯ ಸುಳಿವು ಸಿಗುವುದಿಲ್ಲ. ಅಂದಿನ ಪಾಲಕ್ಕಾಡ್ ಎಸ್ಪಿ ಆಗಿದ್ದ ಡೇವಿಡ್ ಅವರು ಅದಾಗಲೇ ಸ್ಥಳಕ್ಕೆ ಆಗಮಿಸುತ್ತಾರೆ. ಉತ್ತರ ಕಾಸರಗೋಡು ಭಾಗದಲ್ಲಿ ಅಫಿಷಿಯಲ್ ಟೂರಿನಲ್ಲಿದ್ದ ಕೇರಳ ಪೊಲೀಸ್ನ ನಾರ್ತ್ ಝೋನ್ನ ಡಿಜಿಪಿ ಆಗಿದ್ದ ಜೇಕಬ್ ಪೊನ್ನೂಸ್ ಅವರಿಗೂ ಸಂದೇಶ ರವಾನೆ ಮಾಡಲಾಗುತ್ತದೆ. ನಾವು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಈ ಘಟನೆ ನಡೆದ ಕಾಲಘಟ್ಟ ಅನ್ನೋದು 36 ವರ್ಷಗಳಷ್ಟು ಹಿಂದಿನ ಕಾಲ. ಇಂದಿನಂತೆ ಸಿಸಿಟಿವಿ ಕ್ಯಾಮೆರಾಗಳು ಆ ಕಾಲದಲ್ಲಿ ಇರಲಿಲ್ಲ. ಮೊಬೈಲ್ ಫೋನ್ ನೆಟ್ವರ್ಕ್ ಕೇಂದ್ರೀಕೃತ ತನಿಖೆಗಳು ಇರಲಿಲ್ಲ. ಟೆಕ್ನಾಲಜಿ ಡ್ರೈವನ್ ಎನ್ಕ್ವೈರಿಗಳು ಪರಿಮಿತವಾಗಿದ್ದವು. ದೇವಾಲಯದ ಅರ್ಚಕ ವೃಂದ, ಇನ್ನಿತರ ಕಸುಬುಗಾರರು, ದೇವಾಲಯಕ್ಕೆ ಸಂಬಂಧಪಟ್ಟವರು, ಸುತ್ತಮುತ್ತಲಿನವರು ಹೀಗೆ ಎಲ್ಲರೂ ಪೊಲೀಸರ ಸಂಶಯ ದೃಷ್ಟಿಯೊಳಗೆ ಇದ್ದರು. ಎಲ್ಲರನ್ನೂ ತನಿಖೆಗೆ ಒಳಪಡಿಸಲಾಯಿತು. ಲೋಕಲ್ ಆದ ಕಳ್ಳರು, ಇಂತಹ ಕೇಸುಗಳಲ್ಲಿ ಭಾಗಿಯಾಗಲು ಸಾಧ್ಯತೆ ಇರುವ, ಹಿಂದೆ ಇಂತಹ ಕಳ್ಳತನವನ್ನು ಮಾಡಿ ಸಿಕ್ಕಿಬಿದ್ದಂತಹ ಆ ಪ್ರದೇಶದ ಕಳ್ಳರು, ಇಂತಹ ಕದ್ದ ಮಾಲುಗಳನ್ನ ಸ್ವೀಕರಿಸಿ ವ್ಯಾಪಾರ ಮಾಡುವ ದಲ್ಲಾಳಿಗಳು, ಹೀಗೆ ಸಂಶಯ ಇರುವವರನ್ನೆಲ್ಲ ಲಿಸ್ಟ್ ಮಾಡಿ ತನಿಖೆ ಮುಂದುವರಿಸಲಾಯಿತು. ಅಂದು ಆಗಿರ್ಲಿ, ಅದರ ಹಿಂದಿನ ದಿವಸ ಆಗಿರ್ಲಿ, ಸಂಶಯಾಸ್ಪದವಾದ ಯಾರನ್ನು ಯಾರೂ ಕಂಡಿರಲಿಲ್ಲ. ಫಾರೆನ್ಸಿಕ್ ತಜ್ಞರು ಅದಾಗಲೇ ಸೈಟ್ಗೆ ಬಂದು ತನಿಖಾ ತಂಡದೊಡನೆ ಭಾಗಿಯಾಗಿದ್ದರು. ಆದ್ರೆ ಆ ಸೈಟಿನಿಂದ ತನಿಖೆಗೆ ಯಾವುದೇ ರೀತಿಯ ಕ್ಲೂ, ಪೂರಕವಾದ ಸಾಕ್ಷ್ಯಾಧಾರಗಳು ಆರಂಭಿಕ ಹಂತದಲ್ಲಿ ಅವರಿಗೆ ಲಭಿಸುವುದಿಲ್ಲ. ಯಾವುದೇ ಕೇಸ್ ಆದ್ರೂ ತನಿಖೆಯ ಆರಂಭದ ಹಂತದಲ್ಲಿ ಸೂಕ್ತವಾದ ಪುರಾವೆಗಳು ಲಭಿಸದೇ ಇದ್ದಾಗ ಅದು ಇಫ್ಸ್ ಅಂಡ್ ಬಟ್ಸ್ ವರ್ಕ್ ಆಗತೊಡಗುತ್ತದೆ. ಅವರ ಮುಂದೆ ನೂರಾರು ಸಾಧ್ಯತೆಗಳು ತೆರೆಯಪಡುತ್ತದೆ. ಆ ನೂರಾರು ಸಾಧ್ಯತೆಗಳನ್ನ ತನ್ನ ಕಾರ್ಯವೈಖರಿಯಿಂದ ಸಂಕ್ಷಿಪ್ತಗೊಳಿಸಿ ಆದಷ್ಟು ಬೇಗ ನಿರ್ಧಾರ ಕೈಗೊಳ್ಳುವುದೇ ಒಬ್ಬ ಚಾಣಾಕ್ಷ ತನಿಖಾಧಿಕಾರಿಯ ಜಯ ಅನ್ನುವುದು. ಆ ಕಳ್ಳರು ವಿಗ್ರಹಗಳೊಂದಿಗೆ ಪರಾರಿಯಾದ ದಾರಿಯ ಬಗ್ಗೆ ಯಾವ ಸುಳಿವು ಪೊಲೀಸರಿಗೆ ಸಿಗುವುದಿಲ್ಲ. ರಸ್ತೆ ಮಾರ್ಗವಾಗಿ ಚಲಿಸಿರಬಹುದೇ? ಅಲ್ಲ, ಪಕ್ಕ ಕಲ್ಪಾತಿ ನದಿ ಮಾರ್ಗವಾಗಿ ಚಲಿಸಿರಬಹುದೇ? ಕಲ್ಪಾತಿ ನದಿ ಮಾರ್ಗವಾಗಿ ಹೋಗಿದ್ದಲ್ಲಿ ಅದು ನೇರ ಹೋಗಿ ತಲುಪುವುದು ಪಾಲಕ್ಕಾಡ್ ರೈಲ್ವೆ ಸ್ಟೇಷನ್ಗೆ. ಕೇರಳ ತಮಿಳುನಾಡು ಬಾರ್ಡರ್ಗಳಲ್ಲಿ ಭದ್ರತೆ ತಪಾಸಣೆ ಬಿಗುಗೊಳಿಸಲಾಗುತ್ತದೆ. ಪಕ್ಕದ ಕೊಯಂಬತ್ತೂರ್ ಪೊಲೀಸ್ ಸ್ಟೇಷನ್ಗೂ ಸಂದೇಶ ರವಾನೆ ಮಾಡಲಾಗುತ್ತದೆ. ಹೀಗೆ 24 ಗಂಟೆಗಳು ಕಳೆದವು. ಒಂದು ಹಗಲು ಹಾಗೂ ಒಂದು ರಾತ್ರಿ ಸಂಪೂರ್ಣವಾಗಿ ಕಳೆದು ಹೋಗಿತ್ತು.
ನಾರ್ತ್ ಝೋನ್ನ ಡಿಜಿಪಿ ಜೇಕಬ್ ಪೊನ್ನೂಸ್ ಅವರು ಕಲ್ಪಾತಿಗೆ ಆಗಮಿಸುತ್ತಾರೆ. ಈ ವಿಷಯದಲ್ಲಿ ಪೊಲಿಟಿಕಲ್ ಟೆನ್ಷನ್ ಕೂಡ ಆ ಹೊತ್ತಿಗೆ ಆರಂಭವಾಗಿತ್ತು. ಮುನ್ನಾ ದಿನ ರಾತ್ರಿ ಆಗಿರ್ಲಿ, ಆ ದಿವಸ ಬೆಳಿಗ್ಗೆ ಆಗಿರ್ಲಿ, ಕಳ್ಳರನ್ನ ಸಂಶಯಾಸ್ಪದವಾದ ಯಾರೂ ಕಾಣಲಿಲ್ಲ. ಹಾಗಿದ್ದಲ್ಲಿ ಕಳ್ಳರ ತಂಡ ದೇವಾಲಯದ ಹಿಂಭಾಗದಲ್ಲಾಗಿ ನದಿಗೆ ಇಳುದೆ ಪರಾರಿಯಾಗಿರಬಹುದು ಎಂಬ ಥಿಯರಿಗೆ ಜೇಕಬ್ ಪೊನ್ನೂಸ್ ಅವರು ಹೆಚ್ಚು ಒತ್ತು ಕೊಡುತ್ತಾರೆ. ಆ ಕ್ಷಣಕ್ಕೆ ಡಿಜಿಪಿ ಅವರಿಗೆ ದೈವ ನಿಮಿತ್ತ ಎಂಬಂತೆ ತಲೆಯಲ್ಲಿ ಒಂದು ಯೋಚನೆ ಹೊಳೆಯುತ್ತದೆ. ಆ ಕಳ್ಳರು ಒಂದು ವೇಳೆ ಅಷ್ಟೇನೂ ನೀರಿನ ಹರಿವಿಕೆ ಇಲ್ಲದ, ಕೇವಲ ಮೊಣಕಾಲುವರೆಗೆ ಮಾತ್ರ ನೀರು ಇರುವ ಕಲ್ಪಾತಿ ನದಿಯಲ್ಲೇ ಮರಳಿನಲ್ಲೇ ಹೂತು ಹಾಕಿರಬಹುದೇ ಎಂಬ ಚಿಂತೆ. ಪೊಲೀಸರಿಗೆ ಮುಂದೆ ಏನು ಎಂದು ತಿಳಿಯದೆ ಮನಸ್ಸು ಶೂನ್ಯವಾಗಿದ್ದ ಆ ವೇಳೆಯಲ್ಲಿ ಡಿಜಿಪಿ ಮನಸ್ಸಿನಲ್ಲಿ ಒಂದು ಸ್ಪಾರ್ಕ್ ನಂತೆ ಆ ಚಿಂತೆ ಉದಯಿಸಿ ಅದುವೇ ಬಲವಾಯಿತು. ಅವರು SP ಡೇವಿಡ್ ಅವರಲ್ಲಿ ಒಂದಷ್ಟು ಪೊಲೀಸರನ್ನ ಬರಮಾಡಲು ಹೇಳುತ್ತಾರೆ. ಒಂದು ಹೊಸ ಪ್ರಯೋಗ ಎಂಬಂತೆ ಮೊಣಕಾಲುವರೆಗೆ ಮಾತ್ರ ನೀರಿದ್ದ ಕಲ್ಪಾತಿ ನದಿಗೆ ಈ ಪೊಲೀಸರನ್ನ ಹಲವು ತಂಡಗಳನ್ನಾಗಿ ಮಾಡಿ ಈ ನದಿಯ ಹಲವು ಕಿನಾರೆಗಳಲ್ಲಿ ಅವರನ್ನ ಇಳಿಸುವುದು, ಪರಿಶೋಧನೆ ನಡೆಸುವುದು ಇದಾಗಿತ್ತು ಡಿಜಿಪಿಯ ಆಜ್ಞೆ. ಅನಂತವಾದ ಈ ನದಿಯಲ್ಲಿ ನಾವು ಎಲ್ಲಿಂದ ಹುಡುಕಲಿ ಎಂಬ ಭಾವದಲ್ಲಿ ಆ ಮಧ್ಯಾಹ್ನದ ಬಿಸಿಲಿನಲ್ಲಿ ಪೊಲೀಸರು ನೀರಿಗೆ ಇಳಿಯುತ್ತಾರೆ. ಒಂದು ಕ್ಷಣಕ್ಕೆ ಎಲ್ಲರಿಂದಲೂ ಅಪಹಾಸ್ಯಕ್ಕೊಳಗಾದ ತೀರ್ಮಾನವಾಗಿತ್ತು ಅದು. ನೀರಿಗಿಳಿದು ತಪಾಸಣೆ ಮಾಡುತ್ತಿದ್ದ ಪೊಲೀಸರ ಮುಖದಲ್ಲೂ ಅದೇ ನೀರಸ ಭಾವ, ಆತ್ಮವಿಶ್ವಾಸದ ಕೊರತೆ ಕಾಣುತ್ತಿತ್ತು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಅವರು ದಣಿದರೆ ಹೊರತು ಪ್ರಯೋಜನ ಏನೂ ಆಗಲಿಲ್ಲ. ಅದೇ ನೀರಸ ಭಾವದಲ್ಲಿ ಅವರು ಒಬ್ಬೊಬ್ಬರಾಗಿ ದಡ ಹತ್ತುತ್ತಾರೆ. ಆ ಕ್ಷಣಕ್ಕೆ ಅಲ್ಲಿ ನಿಜಕ್ಕೂ ಪವಾಡವೇ ಅನ್ನಬಹುದು. ತನ್ನ ಹೊಲದಲ್ಲಿ ಕೆಲಸ ಮುಗಿಸಿ ಹಾರೆ ಪಿಕ್ಕಾಸುಗಳೊಂದಿಗೆ ಬಂದ ಒಬ್ಬ ಕೃಷಿಕ ನದಿಗೆ ಇಳಿಯುತ್ತಾನೆ. ಕೈಕಾಲು ಮುಖ ಶುಚಿಗೊಳಿಸುವುದಕ್ಕೂ ಮುನ್ನ ಅವನು ತನ್ನ ಕೈಯಲ್ಲಿದ್ದ ಹಾರೆಯನ್ನ ಕೆಳಗೆ ಇಡುತ್ತಾನೆ. ಹಾರೆ ಪಿಕ್ಕಾಸು ನೆಲೆಯಾರಲು ಅವನು ಅದನ್ನ ರಭಸದಿಂದ ಬಲ ಹಾಕಿ ಇಡುತ್ತಾನೆ. ಬಲ ಹಾಕಿದ ರಭಸಕ್ಕೆ ಹಾರೆ ತಾಗಿ ಮರಳಿನ ಅಡಿಯಿಂದ ಲೋಹದ ಒಂದು ಪ್ರತ್ಯೇಕ ಕ್ಲಿಮ್ ಶಬ್ದ ಹೊರಗೆ ಬರುತ್ತದೆ. ಹಾರೆಗೆ ಮೇಲೆಕ್ಕಿ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ರಭಸದಿಂದ ಹೊಡೆಯುತ್ತಾನೆ ಮತ್ತು ಕೂಡ ಅದೇ ಕ್ಲಿಮ್ ಶಬ್ದ. ಹಾರೆ ಪಿಕ್ಕಾಸುಗಳನ್ನ ಪಕ್ಕಕ್ಕೆ ಎಸೆದು ಮುಂದಕ್ಕೆ ಬಾಗಿ ಅವನು ಆ ನೀರಿನ ಒಳಗೆ ಮರಳನ್ನ ಸರಿಸಿ ಆ ವಸ್ತು ಏನು ಎಂಬುದನ್ನ ಪರಿಶೀಲಿಸುತ್ತಾನೆ. ನೋಡಿದರೆ ಏನೋ ಒಂದು ವಸ್ತು ಗೋಣಿ ಚೀಲದ ಒಳಗೆ ಕಟ್ಟಿ ಮರಳಲ್ಲಿ ಹೂತು ಹಾಕಲಾಗಿತ್ತು. ತೆರೆದು ನೋಡಿದರೆ ವಿಗ್ರಹ. 7 ವಿಗ್ರಹಗಳಲ್ಲಿ ಒಂದು. ಗಾಬರಿಯಿಂದಲೂ ಆಶ್ಚರ್ಯದಿಂದಲೂ ಅವನು ಮರದಂಡೆಯಲ್ಲಿದ್ದ ಪೊಲೀಸರನ್ನ ಕೈ ಬೀಸಿ ಸರ್ ಎಂದು ಒಬ್ಬಿಡುತ್ತಾನೆ. ಕಾಣದೆಯಾದ 7 ವಿಗ್ರಹಗಳಲ್ಲಿ ಒಂದು ವಿಗ್ರಹ. ಉದಾಸೀನ ಭಾವದಲ್ಲಿದ್ದ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಳ್ಳುತ್ತಾರೆ. ಒಂದು ವಿಗ್ರಹ ಸಿಕ್ಕಾಗ ಇನ್ನುಳಿದ ವಿಗ್ರಹಗಳು ನದಿಯಲ್ಲೇ ಎಂದು ಡಿಜಿಪಿ ಜೇಕಬ್ ಪೊನ್ನೂಸ್ ಅವರಿಗೆ ಖಾತ್ರಿ ಇತ್ತು. ತಪಾಸಣೆ ಪೂರ್ವಾಧಿಕ ಶಕ್ತಿಯಿಂದ ಮುಂದುವರಿಸಲಾಯಿತು. ಉಳಿದ 6 ವಿಗ್ರಹಗಳು ನದಿಯ 6 ಭಾಗಗಳಲ್ಲಾಗಿ ಅದೇ ದಿವಸ ಸಂಜೆ ಪತ್ತೆ ಹಚ್ಚಲಾಯಿತು. ಊರವರು, ಭಕ್ತರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಹೀಗೆ ವಿಗ್ರಹ ಕಳ್ಳತನ ನಡೆದು ಕೇವಲ 36 ಗಂಟೆಗಳೊಳಗೆ ವಿಗ್ರಹಗಳನ್ನ ಪತ್ತೆ ಹಚ್ಚಲಾಯಿತು. ಕೇಸ್ ಅಂದ ಮೇಲೆ ಆ ವಿಗ್ರಹಗಳನ್ನ ಹಾಗೇ ತಂದು ದೇವಾಲಯದಲ್ಲಿ ಇರಿಸಲು ಸಾಧ್ಯವಿಲ್ಲ ತಾನೆ. ಪೊಲೀಸ್ FIR ಆಗಬೇಕು, ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಹೀಗೆ ನಿಯಮಾನುಸೃತವಾಗಿ ಎಲ್ಲವನ್ನೂ ನಡೆಸಿ ಮುಂದಿನ ದಿನಗಳಲ್ಲಿ ಆ ವಿಗ್ರಹವನ್ನ ದೇವಾಲಯಕ್ಕೆ ಹಸ್ತಾಂತರಿಸಲಾಯಿತು. ಜನ ಏನೋ ಸಮಾಧಾನದ ನಿಟ್ಟುಸಿರು ಬಿಟ್ರು. ಆದ್ರೆ ಈ ಕೃತ್ಯವನ್ನು ಎಸಗಿದವರಾರು? ಇದನ್ನು ಕಂಡು ಹಿಡಿಯಲೇಬೇಕಾಗಿತ್ತು. 3 ತಿಂಗಳುಗಳಷ್ಟು ಕಾಲ ಪೊಲೀಸರು ಶತ ಪ್ರಯತ್ನ ಪಟ್ಟರು. ಅವರಿಂದ ಇದು ಸಾಧ್ಯವಾಗಲಿಲ್ಲ. ಹೀಗಿರಬೇಕಾದರೆ ಪಕ್ಕದ ಇನ್ನೊಂದು ದೇವಸ್ಥಾನದಲ್ಲಿ ವಿಗ್ರಹ ಕಳ್ಳತನ ಪ್ರಯತ್ನ ನಡೆಯುತ್ತದೆ. ಪ್ರಯತ್ನ ನಡೆಸಿದ 4 ಜನರನ್ನ ಊರವರು ಸುತ್ತುವರಿಯುತ್ತಾರೆ, ಸೆರೆ ಹಿಡಿಯುತ್ತಾರೆ.
ಸುದ್ದಿ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬರುತ್ತಾರೆ. ಈ 4 ಜನ ಆರೋಪಿಗಳನ್ನು ಕೂಡ ಕಸ್ಟಡಿಗೆ ತೆಗೆಯಲಾಯಿತು. ಮುಂದಿನ ವಿಚಾರಣೆಗಳಲ್ಲಿ ಒಂದೊಂದಾಗಿ ಸತ್ಯ ಹೊರಬರತೊಡಗುತ್ತದೆ. ಆ ಪ್ರದೇಶದಲ್ಲಿ ಹಲವಾರು ದೇವಾಲಯಗಳಲ್ಲಿ ನಡೆದ ಕಳ್ಳತನ ಇದೇ ತಂಡ ಮಾಡಿದ್ದಾಗಿತ್ತು. ಅದರಲ್ಲಿ ಕಲ್ಪಾತಿ ದೇವಾಲಯದಲ್ಲಿ ವಿಗ್ರಹ ಕಳ್ಳತನ ಕೂಡ ಒಂದಾಗಿತ್ತು. ಕಲ್ಪಾತಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಒಂದು ದೊಡ್ಡ ಎಡವಟ್ಟು ಮಾಡಿದ್ದರು. ಅದೇನೆಂದ್ರೆ, ಅವರು ತಯಾರಿಸಿದ ಲಿಸ್ಟ್ ನಲ್ಲಿ ಶಂಕಿತರ ಪಟ್ಟಿಯಲ್ಲಿ ಎಲ್ಲರೂ ಇದ್ದರು. ಕಲ್ಪಾತಿ ದೇವಾಲಯದ ಸಿಬ್ಬಂದಿ ವರ್ಗದವರು, ಅರ್ಚಕರು, ದೇವಾಲಯಕ್ಕೆ ಸಂಬಂಧಪಟ್ಟವರು, ಊರವರು, ಕೆಲವು ಭಕ್ತಾದಿಗಳು ಎಲ್ಲರೂ. ಆದ್ರೆ ಒಂದಷ್ಟು ತಿಂಗಳುಗಳ ಹಿಂದೆ ದೇವಾಲಯದ ಹೊರಾಂಗಣದಲ್ಲಿ ಪೇಂಟಿಂಗ್ ಕೆಲಸಕ್ಕೆ ಒಂದಷ್ಟು ಜನ ಬಂದಿದ್ದರು. 6 ಜನ. ಅವರನ್ನ ಮಾತ್ರ ಪೊಲೀಸರು ಬಿಟ್ಟಿದ್ದರು. ಇಲ್ಲಾಂದ್ರೆ ಯಾರು ಅವರ ಬಗ್ಗೆ ಪೊಲೀಸರಿಗೆ ತಿಳಿಸಿರಲಿಲ್ಲ. ಈ 6 ಜನರ ತಂಡ ಒಂದಷ್ಟು ತಿಂಗಳುಗಳ ಹಿಂದೆ ಈ ದೇವಾಲಯದ ಹೊರಾಂಗಣದಲ್ಲಿ ಪೇಂಟಿಂಗ್ ಕೆಲಸ ಮಾಡಿದ್ದರು. 4-6 ದಿವಸಗಳಲ್ಲಿ ಅವರು ಅಲ್ಲಿಯ ಒಂದೊಂದು ಚಲನವಲನಗಳನ್ನ, ಪಲ್ಸ್ ಗಳನ್ನ ಅರ್ಥ ಮಾಡಿಕೊಂಡಿದ್ದರು. ಆ ದೇವಾಲಯದ ಪ್ರಧಾನ ದ್ವಾರದ ಬೀಗವನ್ನ ಅಷ್ಟು ಸುಲಭದಲ್ಲಿ ಒಡೆಯಲು ಸಾಧ್ಯವಿಲ್ಲ ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಸೂಕ್ತವಾದ ಸಮಯ ಸಿಕ್ಕಾಗ ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ತಯಾರು ಮಾಡ್ತಾರೆ. ಅದರಂತೆ ಆ ದಿನ ಬೆಳಗ್ಗೆ 4 ಗಂಟೆಗೂ ಮೊದಲೇ ಯಾರೂ ಕಾಣದಂತೆ ಒಂದು ಮೂಲೆಯಲ್ಲಿ ಕಾಯುತ್ತಿರುತ್ತಾರೆ. ದೇವಾಲಯದ ಪ್ರಧಾನ ಅರ್ಚಕರು ಬಂದು ಪ್ರಧಾನ ದ್ವಾರದ ಬೀಗವನ್ನು ತೆರೆದು ಒಳ ಪ್ರವೇಶಿಸಿ ತಿರುಗಿ ಸ್ನಾನಕ್ಕಾಗಿ ಮೆಟ್ಟಿಲುಗಳು ಇಳಿಯುತ್ತಿದ್ದಂತೆಯೇ ಅವರು ಒಳ ಪ್ರವೇಶಿಸುತ್ತಾರೆ. ಬೀಗ ಮುರಿದು 7 ವಿಗ್ರಹಗಳನ್ನ 7 ಗೋಣಿಚೀಲದ ಒಳಗೆ ತುಂಬುತ್ತಾರೆ. ನಂತರ ಒಬ್ಬೊಬ್ಬರಾಗಿ ಕತ್ತಲಲ್ಲಿ ದೇವಾಲಯದ ಹಿಂಭಾಗದಲ್ಲಿ ಅವರು ಮೊದಲೇ ನೋಡಿದ್ದ ದಾರಿಯಲ್ಲಿ ನದಿಗೆ ಇಳಿಯುತ್ತಾರೆ. ನದಿ ದಾಟಿ ತಮಗಾಗಿ ಕಾಯುತ್ತಿದ್ದ ವಾಹನದಲ್ಲಿ ಪರಾರಿ ಎಂಬುದಾಗಿತ್ತು ಇವರ ಉದ್ದೇಶ. ನದಿ ದಾಟುತ್ತಿದ್ದಂತೆ ಅವರಿಗೆ ದೇವಾಲಯದ ಭಾಗದಿಂದ ಸದ್ದುಗದ್ದಲು ಕೇಳತೊಡಗುತ್ತದೆ. ಆ ದಿನ ಏಕೋ ಅರ್ಚಕರು ತುಸು ಬೇಗನೆ ತಮ್ಮ ಸ್ನಾನಾದಿ ಕರ್ಮಗಳನ್ನ ಮುಗಿಸಿ ದೇವಾಲಯಕ್ಕೆ ಪುನಃ ಪ್ರವೇಶಿಸುತ್ತಾರೆ. ಅವರ ಮನಸ್ಸಿನಲ್ಲಿ ಅಂದು ಅದೇಕೋ ಹಾಗೆ ತೋಚಿತು. ತಕ್ಷಣ ವಿಗ್ರಹ ಕಳ್ಳತನ ಆದುದನ್ನ ಕಂಡು ಅವರು ಬೊಬ್ಬಿಡುತ್ತಾರೆ. ಜನರನ್ನ ಕೂಗುತ್ತಾರೆ. ಇದು ವಿಗ್ರಹಗಳೊಂದಿಗೆ ನದಿ ದಾಟುತ್ತಿದ್ದ ಕಳ್ಳರ ಪ್ಲಾನ್ ಅನ್ನ ಬುಡಮೇಲಾಗಿಸಿತ್ತು. ಇನ್ನು ಈ ವಿಗ್ರಹಗಳೊಂದಿಗೆ ಪರಾರಿಯಾಗುವುದು ಉಚಿತವಲ್ಲ, ಸೇಫ್ ಅಲ್ಲ ಎಂದು ತಿಳಿದು ಅವರು ತಮ್ಮ ಪ್ಲಾನ್ ಚೇಂಜ್ ಮಾಡ್ತಾರೆ. ತಾತ್ಕಾಲಿಕವಾಗಿ ನೀರು ಕಡಿಮೆಗಿರುವ ಪ್ರದೇಶದಲ್ಲಿ ಮರಳಲ್ಲಿ ಅವರು ವಿಗ್ರಹವನ್ನ ಹೂತಿಡುತ್ತಾರೆ. ಕೆಲವು ದಿನಗಳ ನಂತರ ಅದನ್ನ ಅಲ್ಲಿಂದ ಎತ್ತಂಗಡಿ ಮಾಡುವುದಾಗಿತ್ತು ಅವರ ಉದ್ದೇಶ. ಆದ್ರೆ ವಿಶ್ವನಾಥನ ನಿರ್ಣಯ ಬೇರೆಯಾಗಿತ್ತು. ಈಗ ಪೊಲೀಸ್ ಕಸ್ಟಡಿಯಲ್ಲಿರುವುದು 4 ಜನ: ಭಾಸ್ಕರನ್, ಚಂತಾಮರನ್, ಹಾಸಿನ್ ಹಾಗೂ ಕುಮಾರನ್. ಮುಂದಿನ ತನಿಖೆಯಲ್ಲಿ ಇವರು ಮಾತ್ರ ಅಲ್ಲ, ಇವರ ಜೊತೆಗೆ ರಾಮಕೃಷ್ಣನ್ ಹಾಗೂ ಚಂದ್ರನ್ ಎಂಬ 2 ಜನ ಇದ್ದಾರೆ ಎಂದು ಪೊಲೀಸರಿಗೆ ತಿಳಿಯಿತು. ಹೀಗೆ ಪೊಲೀಸರು ರಾಮಕೃಷ್ಣನನ್ನ ಹುಡುಕುತ್ತಾ ಅವರ ಮನೆಗೆ ಬರ್ತಾರೆ. ಆದ್ರೆ ಅವನು ಅಷ್ಟರಲ್ಲಿ ಒಂದು ಚೀಟಿ ಬರೆದು ಆತ್ಮಹತ್ಯೆ ಮಾಡಿದ್ದ. ಈ ವಿಧಿ ಅವನಾಗಿ ವರಿಸಿದ್ದೋ ಅಥವಾ ಇನ್ಯಾವುದಾದರೂ ಶಕ್ತಿ ಪ್ರೇರೇಪಿಸಿದ್ದೋ ಎಂಬುದು ದೇವ ಮಾತ್ರ ಬಲ್ಲ. ಚಂದ್ರನ್ ಎಂಬಾತ ಅದಾಗಲೇ ಊರು ಬಿಟ್ಟು ಪರಾರಿಯಾಗಿದ್ದ. ಅವನನ್ನು ಬಂಧಿಸಲು ಪೊಲೀಸರಿಂದ ಸಾಧ್ಯವಾಗೋದಿಲ್ಲ. ಈ ಕೇಸಿನಲ್ಲಿ 4 ಜನರಿಗೆ ಶಿಕ್ಷೆಯಾಯಿತು. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.